ನಿನ್ನ ಕಣ್ಣೀರನ್ನ ದೇವರು ನೋಡಿ ದಾಟಿ ಹೋಗ ಆತನಿಗೆ ಗೊತ್ತು. ನೀವು ರಾತ್ರಿ ಎದ್ದು ಆತನ ಸನ್ನಿಧಾನದಲ್ಲಿ ಎದುರಿನ ಪ್ರಾರ್ಥನೆ ಮಾಡಿದ್ದಲ್ಲ. ರಾತ್ರಿ 12 ಗಂಟೆ, ರಾತ್ರಿ 9 ಗಂಟೆ, ರಾತ್ರಿ 3 ಗಂಟೆ, ಮುಂಜಾನೆ 6 ಗಂಟೆ, ಮತ್ತೆ ಮುಂಜಾನೆ 9 ಗಂಟೆ, ಮತ್ತೆ ಮಧ್ಯಾಹ್ನ 12 ಗಂಟೆ, ಮತ್ತೆ ಮಧ್ಯಾಹ್ನ 3 ಗಂಟೆ, ಸಾಯಂಕಾಲ 6 ಗಂಟೆಗೆ ನೀನು ಪ್ರಾರ್ಥನೆ ಮಾಡಿದ್ದು ದೇವಿಗೆ ಗೊತ್ತು. ನೀನು ಆತನ ಪಾದದಲ್ಲಿ ನೀನು ಸುರಿಸಿದ ರಕ್ತವು ಆತನಿಗೆ ಗೊತ್ತು. ಆತನು ನಿನ್ನ ಕಣ್ಣೀರನ್ನು ನೋಡಿ ಆತನು ನಿನ್ನ ಕಣ್ಣೀರನ್ನು ಒರೆಸಿ ನಿನಗೆ ಸಮಾಧಾನವನ್ನು ಶಾಂತಿಯನ್ನು ನಿನ್ನ ಕಣ್ಣೀರಿನ ಪ್ರಾರ್ಥನೆಗೆ ದೇವರು ಉತ್ತರವನ್ನು ಕೊಡುತ್ತಿದ್ದಾನೆ. ಅಯ್ಯೋ, ನಾವು ಇಷ್ಟು ಹೊತ್ತು ನಾವು ಪ್ರಾರ್ಥನೆಯಲ್ಲಿ ಸಮಯ ಕಳೀತಾ ಇದ್ದೇನೆ, ನನ್ನ ಪ್ರಾರ್ಥನೆಗೆ ಉತ್ತರ ಸಿಗುತ್ತಾ ಇದೆ ಎಂಬುದಾಗಿ ನೀನು ನಂಬಿಕೆಯಲ್ಲಿ ಕುಂದುಕೊಳ್ಳಬೇಡ. ನಂಬಿಕೆಯಿಂದ ಯಾವಾಗ ನೀನು ಆತನ ಪಾದದಲ್ಲಿ ನೀನು ಸಮಯವನ್ನು ಕಳೆದಿದೆಯೋ, ನೀನು ಯಾವಾಗ ಆತನ ಪಾದದಲ್ಲಿ ನೀನು ಪ್ರಾರ್ಥನೆಗೆ ಸಮಯವನ್ನು ಕಳೆದಿದೆಯೋ, ದೇವರು ನಿನ್ನ ಪ್ರಾರ್ಥನೆಗೆ ಉತ್ತರಿಸಿದ್ದಾನೆ. ನಿನ್ನ ಕಣ್ಣೀರನ್ನ ನೋಡಿ ಆತನು ದಾಟಿ ಹೋಗುವಂತಲ್ಲ, ಆತನು ನಿನ್ನ ಕಣ್ಣೀರನ್ನ ಒರೆಸುವ